ಮಾತಾಡ್ತಿದ್ದಂಗೆ ಬಂದ್ ನೋಡ್ರಿ ನಿಮ್ಮ ಮುದ್ದಿನ ಮಗಳ ಅಮ್ಮ. ಅಮ್ಮ ನೋಡ ನಿಮ್ಮ ಅಪ್ಪ ಬಂದೈತಿ. ಏನಿದೆ ನನ್ನ ಮಗಳು ಇಷ್ಟು ಚಂದ ರೆಡಿ ಆಗಿಬಿಟ್ಟಾಳೆ ಇವತ್ತು. ಏನು ವಿಶೇಷ ಆಯಿತು? ಏನಿಲ್ಲ ಪಪ್ಪ, ಹಂಗ ರೆಡಿ ಆಗ್ಬೇಕು ಅನ್ನಿಸ್ತು ಹಾಕಿದ್ದೆ. ಓಹೋ ಹೋ ಹೋ, ಬಾರ ಅಷ್ಟೇ ದೂರ ನಿಂತಿ. ಪಪ್ಪ ನನಗೆ ಯಾಕೋ ತಲೆ ನುಸಾತೈತಿ. ನಾವು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ರೆಸ್ಟ್ ಮಾಡ್ತೀನಿ. ಅಲ್ಲ ತಲೆನೋವು ಅಂತದ್ದು ಏನಾಯ್ತು? ಯಾಕನ ಪಪ್ಪ ಬಿಸಿಲಾಗ ಹೊಲ ತನಕ ಹೋಗಿ ಬಂದಿಲ್ಲ, ಮೇ ಬಿ ಅದಕ್ಕೆ ಇರ್ಬೋದು. ಪೂಜಾ, ನಿನಗೆ ಯಾರ ಹುಡುಗಿನ ಹೊಲಕ್ಕೆ ಕಳ್ಸಂತದ್ದು? ಹಾಂ, ಇಂಥ ಬಿಸಿಲಾಗ ಮಟ ಮಧ್ಯಾಹ್ನದಾಗ ಹೊಲಕ್ಕೆ ಹೋಗಾಳಕಿ ಒಂದು ಸ್ವಲ್ಪ ನಿಮ್ಗೆ ತಿಳುವಳಿಕೆ ಐತಾ? ಇಷ್ಟು ದೊಡ್ಡವರಾದ್ರೂ ಮಕ್ಕಳು ಇನ್ನ ಮಕ್ಕಳಿಗೆ ಏನು ಮಾಡಿಸ್ಬೇಕಂತ ಗೊತ್ತಿಲ್ಲಲ್ಲ. ಪಪ್ಪ ಪ್ಲೀಸ್ ಪಪ್ಪ, ಮಮ್ಮಿಗೇನು ಅನ್ನಕ್ಕೆ ಹೋಗ್ಬೇಡ. ಆಕೇನು ನನಗೆ ಹೋಗಂತ ಹೇಳಿಲ್ಲ, ನಾನಾಕೆ ಹೋಗಿದ್ದೆ. ಸ್ವಲ್ಪ ರೆಸ್ಟ್ ಮಾಡಿದ್ರೆ ಎಲ್ಲ ಹೋಗ್ತಿದ್ದೆ. ಹೋಗ ಚಾ ಮಾಡ್ಕೊಳ್ಳಿನ ಅಂತ ಬಿಸಿದೆ. ನನಗೇನು ಬೇಡ, ನಾ ರೆಸ್ಟ್ ಮಾಡ್ತೀನಿ. ಆರಾಮದಿಲ್ಲ? ಜ್ವರಗರ ಎಂಟ್ರ ಬಂದವ? ನಾನು ಎಲ್ಲರೂ ಬಿಡ್ತೀರಾ? ಸ್ವಲ್ಪ ನಾನು ರೆಸ್ಟ್ ಮಾಡ್ಬೇಕಂದ್ರೆ ಸರಿ ಹೋಗೋದು. ಹೋಗ್ಲಿ ಬಿಡು ಅಮ್ಮ, ಹೋಗು ರೂಮ್ನಾಗ ಹೋಗಿ ರೆಸ್ಟ್ ಮಾಡೋಕೆ ಹೋಗು. ನೀನಾಗ್ತಿರ್ತೀನಿ ಹುಡುಗಿ ಒಮ್ಮೊಮ್ಮೆ ತಿಳಿದನೇ ಇಲ್ಲ. ಈ ಸ್ವಲ್ಪ ಅಮ್ಮು ಹಂಗೆ ಸ್ವಲ್ಪ ಮೂಡಿ ಇದ್ದಂಗೆ ಅದಾಳಕ್ಕಿ. ಸ್ವಲ್ಪ ರೆಸ್ಟ್ ಮಾಡಲಿ, ಎಲ್ಲ ಸರಿ ಹೋಗ್ತಾಳೆ. ಅದ್ರಾಗ ಬಿಸಿಲಾಗ ಹೋಗಿ ಬಂದಾಳಲ್ಲ, ಅದಕ್ಕೆ ಸ್ವಲ್ಪ ಹೈರಾಣ ಆದಂಗೆ ಆಗೈತಕ್ಕಿ. ಸರಿ, ನೀವು ಡ್ರೆಸ್ ಚೇಂಜ್ ಮಾಡ್ಬರ್ರಿ, ನೀವು ಸ್ವಲ್ಪ ಓಡಾಡ್ಬರ್ರಿ ಅಲ್ಲೇ ಅಪ್ಪನ ಕೊನೆ. ನಡಿ. ಅಲ್ಲ ತಮ್ಮನಿ ಬರಲಿಲ್ಲ, ಸಂಜಿಕ ಬರ್ತಾನೆ, ಏನು ಮಾಡ್ತಾನೆ ನೋಡಂತಗ. ಹೌದಾ? ಬರ್ತಾನೆ ತಗೋ. ಗಿರಿಜಿ, ಅದು ಇವ್ರು ಫೋನ್ ಹಚ್ಚಿದ್ರವ, ಅದನ್ನ ಹೇಳಕ್ಕಂತ ಬಂದು ನೋಡು, ಹೇಳ್ದೆ ಮರೆತ್ಬಿಟ್ನಿ. ಯಾರು? ಆ ಬೀಗ್ರಿ ಫೋನ್ ಹಚ್ಚಿದ್ರಾ? ಹಾಂ ಹಚ್ಚಿದ್ರ. ಅವ್ರಿಗೇನೋ ಮನಸ್ಸಿಗೆ ಬಂದತ್ತಂತ ನೋಡ್ರಿ. ಮುಂದಿಂದ ಮಾತಾಡೋನು ಅಂದಾರ, ಇಲ್ಲ ನಾವು ಮಂಟ್ಯ ನೋಡಕ್ಕೆ ಬರ್ತೀವಿ ಅಂತ ಹೇಳ್ಯಾರ. ನೋಡಿ ಏನು ಹೇಳ್ತಿ ಹೇಳಿ. ಹೌದಾ? ಚಲೋ ಆಗ್ಬಿಟ್ಟು ಚಲೋ ಆಗ್ತದೆ. ನನಗೂ ಹುಡುಗಿ ಮನಸ್ಸಿಗೆ ಬಂದಿದ್ದೆ, ಇವ್ರನ್ನ ಕೇಳಿ ನೀವೊಂದು ಮಾತಾಡ್ತೀನಿ. ಆತು ತಗೋ, ಮನೆಗಳಿಯ ಬಂದಾನ, ನೀನು ನಿನ್ನ ಕೆಲಸ ಬಾಳ್ತಾವು ಮಾಡ್ಕೊಂಡ, ನಾನು ಹೋಗಿರ್ತೇನೆ. ಆತು ಚಂದ. ನಾ ಅನ್ಕೊಂಡಿದ್ದೆಲ್ಲ ಹೊಳೆ ಮುಂಚೆ ತೊಳ್ದಂಗೆ ಆಯ್ತು. ನಾ ಅನ್ಕೊಂಡಿದ್ದೆ ಏನೂ ಆಗಲ್ಲ ಅನಿಸ್ತದೆ. ಅಮ್ಮು ಅಮ್ಮು, ಕದ ತೆಗಿ ಅಮ್ಮು. ಓ, ಕದ ತೆಗ್ದಿದ್ದಾಯ್ತಾ? ಹಂಗ ಬಂದ್ ಮಾಡಿದ್ದೇನೆ ಬಾಕ್ಲಾ. ಏನು ಮಾಡತ್ತೀವ? ಕೈಕಾಲು ಮುಖ ತಗೊಂಡೆ, ಅರ್ವಿ ಚೇಂಜ್ ಮಾಡಿದ್ದೇನ? ಹ್ಞೂ ಅಮ್ಮ. ಯಾಕೆ ಸಾಕಾ? ಇವ್ರಾದ್ರೂ ಎಂಟ್ರು ಬಂದವನ ಮತ್ತೆ? ಇಲ್ಲ, ಮೈ ಏನು ಬೆಚ್ಚಗೆ ಇಲ್ಲ. ತಲೆಯಾಗ ಮುಸ ಆಗ್ತವ ನಿನಗೆ ಅದಕ್ಕೆ ಬಡ್ಕೊಂಡು ಅಮ್ಮೂ ನಿಮ್ಮ ಅಪ್ಪ ಬರಾಮದಾನು, ಹೋಗಬೇಡ ಹೊಲಕ್ಕೆ, ಮಟ್ಟ ಬಿಸಿಲಾಗ ನಿಮ್ಗೆ ರೂಢಿ ಇರಂಗಿಲ್ಲ, ಅವು ಒಂಥರ ನೆದರದಂಗೆ ಹಾಕಾವು ಅಂತೇಳಿ ನನ್ನ ಮಾತು ಕೇಳಲಿಲ್ಲ ನೋಡು. ಅದಕ್ಕನು ಬಿದ್ದಕ್ಕನು ತಾಯಿಕನು ನೈಕನು ಎಲ್ಲಕನು ಹೋಗ್ಲಿ ಬರ್ತೀನಿ. ಅಜ್ಜಿ ಏನು ಮಾಡತ್ತಿ ನೀನು? ನಿನಗೆ ಹೇಳಿ ನೀನು ನನ್ನ ಮಾತು ಕೇಳಂಗಿಲ್ಲ. ನೀನು ಒಂದು ಕಪ್ ಚಹಾ ಮಾಡ್ಕೊಂಬರ್ತೀನಿ, ಬಿಸಿ ಬಿಸಿದ ಕುಡಿದು ತುಂಬ ಹಚ್ಕೊಂಡು ಮಕ್ಕೋ, ತಲೆನೋವು ಎಲ್ಲ ಹಾಕೈತಿ. ವಿಕ್ಸ್ ಹಚ್ಚಲ್ಲ ತಲೆಗೆ? ಅಜ್ಜಿ ನನಗೇನಾಗಿಲ್ಲ, ನನ್ನ ಬಿಡ್ ನೀನ. ಅಯ್ಯ ಹುಡುಗಿ, ಈ ಥರ ಹೇಳಿದ್ದಲ್ಲ, ತಲೆ ಹೊಸ ಆಯ್ತಂತೇಳಿ. ಏನಾಗಿಲ್ಲ, ನಾ ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಎಲ್ಲ ಕಡಿಮೆ ಆಕೈತಿ, ನೀವು ಹೋಗಿಲ್ಲಿಂದ. ಅಮ್ಮೋ, ಏನಾರ ಆತ? ಏನಾರ ಐತೆ ನನ್ನ ಮುಂದೆ ಹೇಳವ? ನಿಮ್ಮ ಮಾವ ಏನ್ರ ಅಂದಾನ? ಇಲ್ಲ. ನೋಡಜ್ಜಿ, ನನಗೇನು ಆಗಿಲ್ಲ, ನೀ ಇಲ್ಲಿಂದ ಹೋಗು ನೀನು. ಅಲ್ಲವಾ ಸ್ವಲ್ಪ ಮಕ್ಕೋಬೇಕು ಅಜ್ಜಿ, ನಂಗೆ ಡಿಸ್ಟರ್ಬ್ ಮಾಡ್ಬೇಡ, ಹೋಗಿ ನೀನು. ಆಯ್ತು ಸಿಪ್ ಮಾಡ್ಕೋಬೇಡ, ಮಕ್ಕೋ ನಾನು ಹೋಗ್ತೇನೆ ತಗೋ, ಮಕ್ಕೋ. ಏನು ಮಾಡಲಿ, ಏನು ಮಾಡ್ಬೇಕಂತ ತಿಳಿವತ್ತಲ್ಲ. ಈ ಮಾಮ ನೋಡ್ರಿ ಹಿಂಗೆ ಅಂದ್ಬಿಟ್ಟ. ಅಪ್ಪಗೆ ಹೇಳಿ ಒಪ್ಪಿಸ್ಬಿಡ್ಲ ನಾನು? ಅಪ್ಪ ಒಪ್ಕೋತಾನ? ನನಗೇನು ಅನ್ಸಂಗಿಲ್ಲ. ಮುಂದೇನು ಮಾಡಲಿ? ಸೌಪರ್ಣಿಕ ಜೊತೆ ಮಾತಾಡ್ಲಾ? ಕರೆಕ್ಟ್, ಅವ್ರ ಮನೆಗೆ ಹೋಗಿ ಬರ್ತೇನೆ. ಫೋನ್ ಮಾಡ್ಲಾ? ಬೇಡ ಫೋನ್ ಮಾಡಿದ್ರೆ ಸರಿ ಇರಂಗಿಲ್ಲ, ಅವ್ರ ಮನೆಗೆ ಹೋಗಿ ಬರ್ತೇನೆ. ಏನು ಬಂಗಾರಕ್ಕ, ಎಲ್ಲಿಗೆ ಬಂತು ರಜನಿ ಕೆಲಸ? ಎಲ್ಲಿಗೆ ಬರ್ತೈತೆ ಅನ್ಬೋಗಪ್ಪ, ಏನು ಮಾಡಿದ್ರು ಜಗ್ಗಿದ್ರು ಬಗ್ಗಾತ ಇಲ್ಲದ ಹಿಂದೆ. ಏನು ಮಾಡ್ಬೇಕು? ಅಲ್ಲಿ ಅಭಿಷೇಕ ನೋಡಿದ್ರೆ 108 ಸಲ ನನಗೆ ಫೋನ್ ಹಚ್ಚಾಕತ್ತಾನ. ಏನಂತ? ಏನು ಹೇಳಕತ್ತಾನವ?
ಇನ್ನೇನು ಹೇಳ್ತಾನೆ ಸಣ್ಣ ನಾನು ರಜನಿ ಜೊತೆ ಮಾತಾಡಬೇಕು, ರಜನಿಗೆ ಫೋನ್ ಕೊಡು ಅಂತ ಹೇಳ್ತಾನೆ. ನಾನು ಆಕೆ ಅಲ್ಲಿ ಹೋಗ್ಯಾಳು ಇಲ್ಲಿ ಹೋಗ್ಯಾಳು, ನಾ ಅಲ್ಲಿ ಬಂದೇನಿ ಇಲ್ಲಿ ಬಂದೇನಿ ಅಂತ ಹೇಳಿ ಹೇಳಿ ಸಾಕಾಗಿ ಹೋಗುತ್ತೆ. ಈಗಾಗಲೇ ಫೋನ್ ಹಚ್ಚಂದ್ರು ಜೋರ ಮಾಡ್ಬಿಟ್ಟಾನೆ, ನೀ ಕೊಡ್ಲಿಲ್ಲ ಅಂದ್ರೆ ನಾ ಬಂದ ಬಿಡ್ತೇನೆ ನೋಡು ಅಂತೇಳಿ. ಅಯ್ಯೋ ಹಂಗೆ ಮಾತ್ರ ಆಗಬಾರ್ದು ಬಂಗಾರಕ್ಕ, ಹಂಗೆ ಮಾತ್ರ ಆಗಬಾರ್ದು. ನೀವೊಂದು ಕೆಲಸ ಮಾಡ್ಬಿಡು, ರಜನಿನ ಮಾತಾಡ್ಸೇ ಬಿಡಂತೀನಿ ನಾನು. ಮಾತಾಡ್ಸುದಾ? ಆಕಿ ಎಲ್ಲ ಹೇಳ್ಬಿಟ್ರೆ ಅವ್ನ ಮುಂದೆ ಆಕೆ ಹೆಂಗೆ ಹೇಳ್ತಾಳೆ? ಆಕಿ ನಟ್ಟು ಬೋಲ್ಟು ನಿನ್ನ ಕೈಯಾಗಿರ್ಬೇಕಾದ್ರೆ ಆಕಿ ಫೋನ್ನಾಗ ಗಂಡನ ಜೊತೆ ಎಲ್ಲ ಹೆಂಗೆ ಮಾತಾಡಕತ್ತೈತಿ. ನೀನ ಮುಂದೆ ನಿಂತ ನಾ ಹೇಳಿದಷ್ಟೇ ಮಾತಾಡು ಅಂತ ಹೇಳ್ಕೊಟ್ಟು ಮಾತಾಡ್ಸು. ಹಂಗಂತೀಯಾ? ನೋಡು ಬಂಗಾರಕ್ಕ, ನೀ ಹಿಂಗ ಬಿಟ್ಟಿ ಅಂತಂದ್ರೆ ನೀ ಮಾತಾಡ್ಸ್ಲಿಲ್ಲ ಅಂತಂದ್ರೆ ನಮ್ಮ ಅವ್ವ ನನ್ನ ಹೆಂಡತಿಗೇನು ಮಾಡೇ ಬಿಟ್ಟ ಅಂತ ಅಲ್ಲಿಂದ ಓಡ್ ಬಂದ್ರೆ ಏನ್ ಮಾಡ್ತಿ? ಇಲ್ಲಿ ನಡೆಯೋದೆಲ್ಲ ಗೊತ್ತಾಕೈತಿ. ನೀನ ಅವ್ನ ಕಣ್ಣಾಗ ಕೆಟ್ಟಕ್ಕಿ ಹೆಂಡತಿ ಕರ್ಕೊಂಡು ಓಡೇ ಹೋಗ್ಬಿಡ್ತಾನ ನಾವು ಒಂದ್ ಗಜ್. ಅಯ್ಯೋ ಹಂಗೆ ಮಾತ್ರ ಆಗ್ಬಾರ್ದು ಸಣ್ಣ ಹಂಗೆ ಮಾತ್ರ ಆಗ್ಬಾರ್ದು. ಅನ್ಕೊಂಡಂಗೆ ಆಗ್ಬೇಕಲ್ಲ. ನೀ ಅನ್ಕೊಂಡಂಗ ಆಗ್ಬೇಕಂತಂದ್ರೆ ನಾ ಹೇಳ್ದಂಗೆ ಮಾಡ್ಬೇಕು ನೀನು. ಹೌದಾ? ಅಷ್ಟ ಮಾಡ್ತೀನಿ ನೋಡು. ಮತ್ಲಕ್ಕಿ ಹೇಳ, ಇಲ್ಲಿ ನಡೆಯೋದೆಲ್ಲ ಏನಾರ ನೀ ಹೇಳಿದ್ದ ಆಗಿದ್ದ ಆದ್ರ ನಿನ್ನ ಮಾತ್ರ ಜೀನ್ಸ್ ಸಹಿತ ಉಳ್ಸಂಗೇ ಇಲ್ಲ. ನೀ ಗಂಡು ಬರೋ ತನಕ ನಾ ಹೇಳ್ದಂಗೆ ಮಾತಾಡೋದು ಆದ್ರೆ ಅಷ್ಟೇ ನಿನ್ನ ಗಂಡನ ಜೊತೆ ಫೋನ್ ಹಚ್ಚಿ ಮಾತಾಡ್ಸಕ್ಕೆ ಹೇಳ್ತೀನಿ ಅಂತ ಹೇಳು. ಆಮೇಲೆ ಅವ್ನು ಫೋನ್ ಹಚ್ಕೊಡು, ಮಾತಾಡು. ಕೇಳ್ತಾಳಂತೀಯ? ಕೇಳಲೇಬೇಕು. ಆಕೆ ಜೀವದ ಮೇಲೆ ಭಯ ಆಯ್ತಲ್ಲ, ಕೇಳೇ ಕೇಳ್ತಾ. ಯಾಕೆ ಕೇಳಲ್ಲ? ಓಹೋ ಈ ಐಡಿಯಾ ಎಲ್ಲ ಪಿತೂರಿ ಎಲ್ಲ ನಿಮ್ದನ ಸನ್ಭೋಗಪ್ಪ. ನಾನು ಅದೇ ಅನ್ಕೊಳಕತ್ತಿದ್ದೆ, ನಮ್ಮ ಅತ್ತಿಗೆ ಇಂಥ ಹೊಲಸು ಐಡಿಯಾ ಕೊಡೋರು ಯಾರು ಅಂತೇಳಿ. ನೀವು ಅಂತ ಗೊತ್ತಿರಲಿಲ್ಲ. ಮೊನ್ನೆ ನಾವು ಬಂದಾಗ ಬಣ್ಣದ ಮಾತಾಡಿದ್ರಲ್ಲ, ನೀವು ಭಾಳ ಒಳ್ಳೆಯವರು ಅಂತ ಅಂದ್ಕೊಂಡಿದ್ದೆ ನಾನು. ಈ ಮಟ್ಟಿಗೆ ನೀಚ ಬುದ್ಧಿ ಐತಿ ಅಂತ ಅಂದ್ಕೊಂಡಿರಲಿಲ್ಲ. ರಜನಿ ಯಾಕ ಹದ್ದು ಮೀರಿ ಮಾತಾಡಕತ್ತಿಯಲ್ಲ? ಬಾಯಿ ಕೊಟ್ಟಾನ್ ದೇವ್ರ ಅಂತೇಳಿ ಬಾಯಿಗೆ ಬಂದಂಗೆ ಬೊಗಳಾಕತ್ತಿಯಲ್ಲ ಯಾಕ? ನೋಡ್ರಿ ಅತ್ತಿಯರ, ನೀವು ನಮ್ಮ ಅತ್ತಿ, ನಿಮಗೆ ಎಷ್ಟು ಮಾನ ಮರ್ಯಾದೆ ಕೊಡಬೇಕು ನನಗೆ ಗೊತ್ತೈತಿ. ಆದ್ರೆ ಇವದನಲ್ಲ, ಇವ ಕೆಟ್ಟ ಹುಳ. ಇವನ ಮಾತು ಕೇಳಿ ಏನರ ನೀವು ನಂಗೆ ತ್ರಾಸು ಕೊಡೋದು ಅದು ಇದು ಮಾಡಿದ್ರಿ ಅಂದ್ರೆ ನೋಡ್ರಿ, ಅಲ್ಲೊಬ್ಬ ಮ್ಯಾಲ ದೇವ್ರ ಅಂತದಾನ, ಪರಮಾತ್ಮ ಅಂತದಾನ, ಅವ ನಿಮಗೇನು ಶಿಕ್ಷೆ ಕೊಡ್ಬೇಕು ಕೊಡ್ತಾನೆ. ಯಾಕ ರಜನಿ, ನೀನು ನಿನ್ನ ಗಂಡ ಮದುವೆ ಬಂದಾಗ ನಿಮ್ಮ ಅತ್ತಿಗೆ ಬುದ್ಧಿ ಹೇಳಿ ನಿಮ್ಮನ್ನ ಒಳಗೆ ಕರ್ಕೊಂಡಿದ್ದು ನಾನು. ನನ್ನ ಮಾತು ಕೇಳಿ ನಾ ಕರ್ಕೊಂಡಿದ್ದವರು. ಓಹೋ ನಿಮ್ಮ ಮಾತ ಕೇಳಿ ಕರ್ಕೊಂಡಿದ್ದು ನಿಜ. ನನ್ನ ಈ ಮನೆಯೊಳಗೆ ಏನಾರ ಮಾಡಿ ನನ್ನ ಕತೆ ಮುಗಿಸ್ಬೇಕಂತ ಹೇಳಿದ್ದು ನಿಜಾನ ಅಲ್ಲ? ಏನು ಹೇಳತ್ತೀನಿ ನೀನು? ಇದ್ದಿದ್ದು ಇದ್ದಂಗೆ ಹೇಳ್ತೀನಿ. ಅವ್ರಿಬ್ಬರನ್ನ ಮದುವೆ ಆದ್ಮೇಲೆ ಕರ್ಕೋ, ನಿನ್ನ ಮಗ ಸೊಸಿನ ಇಲ್ಲೇ ಇಟ್ಕೊಂಡು ಮಳ್ಳು ಮಾಡಿ ಆಕಿನ ಏನರ ಮಾಡಿ ಆಕೆ ಕತೆ ಮುಗಿಸಿ ನಿನ್ನ ಮನಸ್ಸಿಗೆ ಬೇರೆ ಹುಡುಗಿ ಇಷ್ಟ ಅದಲ್ಲ ಆಕಿನ ಮದುವೆ ಮಾಡ್ಕೊಂಡು ಬರೋನು ಅಂಥೇಳಿ ನಮ್ಮ ಅತ್ತಿ ತಲೆಗೆ ತುಂಬಿದ್ದು ನೀವ ಅಂತ ನಂಗೆ ಚೆನ್ನಾಗಿ ಗೊತ್ತು ಸಣ್ಬಗಪ್ಪ. ಇದೆಲ್ಲ ವಿಚಾರ ನನ್ನ ಗಂಡಗೆ ಗೊತ್ತಾದ್ರೆ ನಿನ್ನ ಗತಿ ಏನಾಕೈತೆ ಅಂತ ನೆನಪೈತಾ? ಏನು ಹೇಳಕತ್ತೀನಿ ನೀನು? ಇನ್ನೊಂದು ಸ್ವಲ್ಪ ಹೊತ್ತ ನನ್ನ ಗಂಡ ಇಲ್ಲಿ ಬರ್ತಾನೆ, ಬಂದ ನಿನ್ನ ಕತೆ ಮುಗಿಸ್ತಾನ, ಅವಾಗ ಗೊತ್ತಾಕೈತಿ. ಏ ರಜನಿ, ಏನು ಬೊಗಳಾಕತ್ತೀನಿ? ಅಭಿಷೇಕ್ ಬರ್ತಾನ? ಹೌದ್ರಿ ಅತ್ತಿಯರ, ಅಭಿಷೇಕೆ ನಿಮ್ಮ ಮಗನೇ ಬರ್ತಾರೆ. ನೀವು ಇಲ್ಲಿ ನಡೆಯೋದೆಲ್ಲ ನಾ ಫೋನ್ ಹಚ್ಚಿ ಹೇಳಾತ. ಏನು ಬೊಗಳಾಕತ್ತೀನಿ ನೀನು? ಅದಕ್ಕೆ ಆ ಧೈರ್ಯ ಮೇಲೆ ನೀವು ಮುಂದೆ ನಿಂತು ಧೈರ್ಯವಾಗಿ ಮಾತಾಡ್ತೀನಿ. ಇನ್ನೊಂದು ಅರ್ಧ ತಾಸು ಅಂದ್ರೆ ಈ ಮನೆ ಒಳಗೆ ಇರ್ತಾರ ಅವ್ರು. ಏನು ಬಂಗಾರಕ್ಕ ಇದು ಏನು ಬೊಗಳಾಕತ್ತಾಳ ಈಕಿ? ನೋಡು ನಾನು ಇಲ್ಲಿ ಕರ್ಸಿ ನನ್ನ ಮನ ಮರಿತಿಗಿಂತ ಕೆಲಸ ಮಾಡತಿ ಬಂಗಾರಕ್ಕ. ನೀನು ಇದು ಒಳ್ಳೇದಲ್ಲ, ನಿನಗೆ ಒಳ್ಳೇದಾಗಿಲ್ಲ, ನಿನ್ನ ಮಂಟನಕ್ಕೆ ಒಳ್ಳೇದಾಗಿಲ್ಲ ಬಂಗಾರಕ್ಕ. ಮುಚ್ಚಲವ ಈ ಸಣ್ಬಗಪ್ಪ, ಏನು ಬೊಗಳಾಕತ್ತೀನಿ ನೀನು? ಆಕೇನೋ ಹೇಳ್ತಾಳ ಅಂತೇಳಿ ಹೇಳ್ದಂಗೆ ಕುಣಿತಿಯಲ್ಲ. ಅಭಿಷೇಕ್ ಯಾಕೆ ಬರ್ತಾನೆ? ಈಗರ ಫೋನ್ ಹಚ್ಚ ನಾವು ನನಗೇನು ಅಂದೇ ಇಲ್ಲ. ನನ್ನ ಹೆಂಡತಿ ಜೊತೆ ಮಾತಾಡಿಸು, ನಾ ಇಲ್ಲೇ ಅದೇನವ ಎಕ್ಸಾಮ್ ಅದಾವು ಅಂತಂದಾನ. ಆಮ್ಯಾಕೆ ಇಲ್ಲಿ ಬರ್ತಾನೆ? ಏ ರಜನಿ, ಖರೇನ ಬೊಗಳ್ತೀಯೋ ಏನ? ಅಯ್ಯೋ ಅತ್ತಿಯರ, ನಾ ಯಾಕ್ರಿ ಸುಳ್ಳು ಹೇಳಿ? ನಿಮ್ಮ ಮಗ ಇಲ್ಲಿ ಬರಾಕತ್ತಾನ, ಬಂದೇ ಬರ್ತಾನೆ. ಅಲ್ಲಿ ನಿಮ್ದಿಬ್ಬರದು ಬಂಡವಾಳ ಅವ್ರ ಮುಂದೆ ನಾ ಬಯಲು ಮಾಡೇ ಮಾಡ್ತೀನಿ. ನೋಡ್ತಾ ಇರಿ ಏನೇನು ಆಕೈತೆ ಅಂಥೇಳಿ ನಿಮ್ಮ ಎರಡು ಕಣ್ಣಲ್ಲಿ ನೋಡ್ತಾ ಇರ್ಬೇಕು ನೀವು. ಅಯ್ಯೋ ಮಾಟಕಾತಿ, ಏನು ಮಾಡಿದ್ವಿ? ನನ್ನ ಮಗಗ ಯಾವ ಮಾಯಿಲೆ ಇದನ್ನೆಲ್ಲ ಹೇಳಿದ್ದೀನಿ ನಾನು. ಎಷ್ಟು ಅಂತ ನೀವು ಇಬ್ಬರು ಕೂಡ ತ್ರಾಸ್ಕೊಂಡೆಲ್ಲ ನಾ ಅನುಭವಿಸ್ಬೇಕು. ಹಾಂ, ಊಟ ಕೊಡೋದ, ನೀರು ಕೊಡೋದ, ನನ್ನ ಕಡೆಗೆ ಈ ಮನೆಗೆಲ್ಲ ಕೆಲಸ ಮಾಡಿಸ್ಕೊಂಡು ನನ್ನ ತ್ರಾಸು ಕೊಟ್ಟು ಇಲ್ಲೇ ಸಾಯಿಸ್ಬೇಕಂತ ಮಾಡಿದ್ರಲ್ಲ, ಅಷ್ಟು ಸುಲಭವಾಗಿ ನಿಮಗೆಲ್ಲ ಮಣಿ ಅಂತ ಹೆಣ್ಣನ ಅಲ್ವೇ ಅಲ್ಲ. ನನ್ನ ಗಂಡಗೆ ಇಲ್ಲಿ ನಡೀತಿರೋದನ್ನೆಲ್ಲ ಫೋನ್ ಹಚ್ಚಿ ಹೇಳಿದೆ. ಅದಕ್ಕೆ ನನ್ನ ಗಂಡ ನಿನ್ನ ರಾತ್ರಿ ಟ್ರೈನ್ ಹತ್ತಾನ, ಈಗ ಇಲ್ಲಿ ಬರ್ತಾನ, ನಿಮ್ಮಿಬ್ಬರಿಗೂ ಕಾದೈತಿ. ನಿಮ್ಮ ಅವ್ವ ಅಂಥೇಳಿ ಅಟ್ಟಕ್ಕೆ ಕೇರಿಸಿದ್ರಲ್ಲ, ಅವನ ಬಂಡವಾಳ ಇವತ್ತು ಬಯಲಾಕೈತಿ.